ನಗರಿಯಲ್ಲಿ ಅಕ್ರಮ ಮರಳು ಮಟ್ಕಾ ದಂಧೆ ನಡೀತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ಕುಂದಾನಗರಿಯಲ್ಲಿ ಅಕ್ರಮ ಮರಳು ಮಟ್ಕಾ ದಂಧೆಯ ಜಾಡು ಪತ್ತೆಯಾಗಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಬೆಳಗಾವಿಯ ಐಪಿಎಸ್ ಅಧಿಕಾರಿ ಜಮೀನಿನಲ್ಲಿ ಮರಳು ಸಂಗ್ರಹವಾಗಿರುವಂತದ್ದು. ಸಿಎಂ ಹಾಗೆ ಗೃಹ ಸಚಿವರಿಗೆ ದೂರನ್ನ ಕೊಟ್ಟರು ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ. ಮಟ್ಕಾ ಹಾಗೂ ಮರಳು ದಂಧೆಗೆ ಬೆಳಗಾವಿಯ ಮಂದಿ ಹೈರಾಣಾಗಿರುವಂತದ್ದು. ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡ್ರ ಐಪಿಎಸ್ ಅಧಿಕಾರಿ ಎಂಬುದಾಗಿ ಈಗ ಸಂಶಯ ವ್ಯಕ್ತವಾಗ್ತಾ ಇರುವಂತದ್ದು. ರವೀಂದ್ರ ಕೆ ಗದಾಡಿ ವಿರುದ್ಧ ಅಕ್ರಮ ಮರಳು ಸಂಗ್ರಹಣೆಯ ಆರೋಪ ಕೇಳಿ ಬರ್ತಾ ಇದೆ. ಮಾನವ ಹಕ್ಕುಗಳ ಜಾರಿ ನಿರ್ದೇಶನಾಲಯ ಬೆಳಗಾವಿ ವಿಭಾಗದ ಎಸ್ಪಿ ರವೀಂದ್ರ ದಾಖಲೆ ಸಹಿತ ದೂರನ್ನ ನೀಡಿದಂತಹ ವಕೀಲ ವಿನೋದ್ ಚಕ್ರವರ್ತಿ ಅಥಣಿ ತಾಲೂಕಿನ ಐಗಳಿ ಗ್ರಾಮದಲ್ಲಿ ಅಕ್ರಮ ಮರಳಿನ ಸಂಗ್ರಹವಾಗ್ತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. 1.30 ಎಕರೆ ಜಮೀನಿನಲ್ಲಿ ಅಕ್ರಮವಾಗಿ ಮರಳನ್ನ ಸಂಗ್ರಹಿಸಿಡಲಾಗಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಅಧಿಕಾರಿ ರಕ್ಷಣೆ ಮಾಡಲು ಪ್ರಕರಣವನ್ನ ಮುಚ್ಚಿ ಹಾಕುವಂತಹ ಯತ್ನ ನಡೀತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಕುಂದಾನಗರಿ ಬೆಳಗಾವಿಯಲ್ಲಿ ಅಕ್ರಮ ಮರಳು ಮಟ್ಕಾ ದಂಧೆಯ ಜಾಡು ಈಗ ಬಿದ್ದಿದೆ ಎಂಬುದಾಗಿ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಬೆಳಗಾವಿಯ ಐಪಿಎಸ್ ಅಧಿಕಾರಿ ಜಮೀನಿನಲ್ಲಿ ಮರಳು ಸಂಗ್ರಹವಾಗಿದೆ. ಸಿಎಂ ಹಾಗೂ ಗೃಹ ಸಚಿವರಿಗೆ ದೂರನ್ನ ಕೊಟ್ಟರು ಯಾವುದೇ ರೀತಿಯ ಕ್ರಮಗಳನ್ನ ಅಧಿಕಾರಿಗಳು ತೆಗೆದುಕೊಳ್ತಾ ಇಲ್ಲ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಮಟ್ಕಾ ಹಾಗೂ ಮರಳು ದಂಧೆಗೆ ಹೈರಾಣಾಗಿರುವಂತಹ ಬೆಳಗಾವಿಯ ಮಂದಿ ಇನ್ನು ಅಧಿಕಾರಿಯನ್ನ ತಮ್ಮ ಅಧಿಕಾರವನ್ನ ಐಪಿಎಸ್ ಅಧಿಕಾರಿ ದುರುಪಯೋಗ ಮಾಡಿಕೊಂಡ್ರ ಎಂಬುದಾಗಿ ಪ್ರಶ್ನೆ ಕೂಡ ಮೂಡ್ತಾ ಇದೆ. ರವೀಂದ್ರ ಕೆ ಗದಾಡಿ ವಿರುದ್ಧ ಅಕ್ರಮ ಮರಳು ಸಂಗ್ರಹಣೆಯ ಆರೋಪ ಕೇಳಿ ಬರ್ತಾ ಇದೆ. ಮಾನವ ಹಕ್ಕುಗಳ ಜಾರಿ ನಿರ್ದೇಶನಾಲಯ ಬೆಳಗಾವಿ ವಿಭಾಗದ ಎಸ್ಪಿ ರವೀಂದ್ರ ಇವರ ವಿರುದ್ಧವಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇನ್ನು ದಾಖಲೆ ಸಹಿತವಾಗಿ ವಕೀಲ ವಿನೋದ್ ಚಕ್ರವರ್ತಿ ದೂರನ್ನ ನೀಡಿರುವಂತದ್ದು. ಅಥಣಿ ತಾಲೂಕಿನ ಐಗಳಿ ಗ್ರಾಮದಲ್ಲಿ ಅಕ್ರಮ ಮರಳು ಸಂಗ್ರಹವಾಗಿದೆ. 1.30 ಎಕರೆ ಜಮೀನಿನಲ್ಲಿ ಅಕ್ರಮವಾಗಿ ಈ ಒಂದು ಮರಳನ್ನ ಸಂಗ್ರಹಿಸಿಡಲಾಗ್ತಾ ಇದೆ. ಅಧಿಕಾರಿಯ ರಕ್ಷಣೆಯನ್ನ ಮಾಡಲು ಈ ಒಂದು ಪ್ರಕರಣವನ್ನ ಮುಚ್ಚಿ ಹಾಕುವಂತಹ ಯತ್ನ ನಡೀತಾ ಇದೆ ಎಂಬುದಾಗಿ ಅಲ್ಲಿನ ಗ್ರಾಮಸ್ಥರು ಆರೋಪಿಸ್ತಾ ಇರುವಂತದ್ದು. ಕುಂದಾನಗರಿಯಲ್ಲಿ ಅಕ್ರಮ ಮರಳು ಮಟ್ಕಾ ದಂಧೆಯ ಜಾಡು ಬಿದ್ದಿರುವಂತದ್ದು. ಬೆಳಗಾವಿಯ ಐಪಿಎಸ್ ಅಧಿಕಾರಿ ಜಮೀನಿನಲ್ಲಿ ಮರಳು ಸಂಗ್ರಹವಾಗಿರುವಂತದ್ದು. ಸಿಎಂ ಹಾಗೂ ಗೃಹ ಸಚಿವರ ಗಮನಕ್ಕೆ ತಂದರೂ ಕೂಡ ದೂರನ್ನ ನೀಡಿದ್ರೂ ಕೂಡ ಇದರ ಬಗ್ಗೆ ಕ್ರಮವನ್ನ ವಹಿಸ್ತಾ ಇಲ್ಲ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಮಟ್ಕಾ ಹಾಗೂ ಮರಳು ದಂಧೆಗೆ ಈಗ ಬೆಳಗಾವಿಯ ಜನತೆ ಹೈರಾಣಾಗಿ ಹೋಗಿರುವಂತದ್ದು. ಅಧಿಕಾರಿ ತಮ್ಮ ಅಧಿಕಾರವನ್ನ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಎಂಬುದಾಗಿ ಕೂಡ ಆರೋಪ ಕೇಳಿ ಬರ್ತಾ ಇದೆ. ರವೀಂದ್ರ ಕೆ ಗದಾಡಿ ವಿರುದ್ಧ ಅಕ್ರಮ ಮರಳು ಸಂಗ್ರಹಣೆಯ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಮಾನವ ಹಕ್ಕುಗಳ ಜಾರಿ ನಿರ್ದೇಶನಾಲಯ ಬೆಳಗಾವಿ ವಿಭಾಗದ ಎಸ್ಪಿ ರವೀಂದ್ರ ಇವರ ವಿರುದ್ಧವಾಗಿ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಈಗಾಗಲೇ ವಕೀಲ ವಿನೋದ್ ಚಕ್ರವರ್ತಿ ದಾಖಲೆಯ ಸಹಿತವಾಗಿ ದೂರವನ್ನ ನೀಡಿದ್ರು. ಆದ್ರೂ ಕೂಡ ಅಧಿಕಾರಿಗಳು ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ. ಅಥಣಿ ತಾಲೂಕಿನ ಐಗಳಿ ಗ್ರಾಮದಲ್ಲಿ ಅಕ್ರಮ ಮರಳು ಸಂಗ್ರಹವಾಗ್ತಾ ಇದೆ. 1.30 ಎಕರೆ ಜಮೀನಿನಲ್ಲಿ ಈ ಒಂದು ಅಕ್ರಮವಾಗಿ ಮರಳನ್ನ ಸಂಗ್ರಹಿಸಿಡಲಾಗಿದೆ. ಅಧಿಕಾರಿಯ ರಕ್ಷಣೆಯನ್ನ ಮಾಡಲು ಈ ಒಂದು ಪ್ರಕರಣವನ್ನ ಮುಚ್ಚಿ ಹಾಕುವಂತಹ ಯತ್ನ ನಡೀತಾ ಇದೆ ಎಂಬುದಾಗಿ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ. ಬೆಳಗಾವಿ ಐಪಿಎಸ್ ಅಧಿಕಾರಿ ಜಮೀನಿನಲ್ಲಿ ಅಕ್ರಮ ಮರಳು ಸಂಗ್ರಹವಾಗಿರುವ ಆರೋಪ ಕೇಳಿ ಬಂದಿದ್ದು.
ಮಟ್ಕಾ ದಂಧೆಯ ಬಗ್ಗೆಯೂ ಕೂಡ ದೂರು ಕೇಳಿ ಬಂದಿರುವಂತದ್ದು. ಅಕ್ರಮ ಮಟ್ಕಾ ದಂಧೆ, ಮರಳು ಮಾಫಿಯಾದಂತ ಚಟುವಟಿಕೆ ತಡೆಗಟ್ಟಬೇಕಾಗಿದ್ದಂತಹ ಐಪಿಎಸ್ ಅಧಿಕಾರಿ ತಮ್ಮ ಅಧಿಕಾರವನ್ನ ದುರುಪಯೋಗ ಮಾಡಿದ್ದಾರಾ ಎಂಬ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ಬೆಳಗಾವಿ ವಿಭಾಗದ ಮಾನವ ಹಕ್ಕುಗಳ ಜಾರಿ ನಿರ್ದೇಶನಾಲಯದ ಎಸ್ಪಿ ರವೀಂದ್ರ ಕೆ ಗದಾಡಿ ವಿರುದ್ಧ ಅಕ್ರಮ ಮರಳು ಸಂಗ್ರಹ ಕುರಿತು ದೂರನ್ನ ನೀಡಲಾಗಿರುವಂತದ್ದು. ಅಥಣಿ ತಾಲೂಕಿನ ಐಗಳಿ ಗ್ರಾಮದಲ್ಲಿ ಸುಮಾರು 1.30 ಎಕರೆ ಜಮೀನಿನಲ್ಲಿ ಅಕ್ರಮ ಮರಳು ಸಂಗ್ರಹ ಮಾಡಲಾಗಿರುವ ಬಗ್ಗೆ ಆರೋಪಿಸಲಾಗಿರುವಂತದ್ದು. ಅಕ್ರಮ ಮರಳು ಸಂಗ್ರಹಣೆ ಕುರಿತು ಸಿಎಂ ಹಾಗೂ ಗೃಹ ಸಚಿವರಿಗೆ ವಕೀಲ ವಿನೋದ್ ಚಕ್ರವರ್ತಿ ದಾಖಲೆಯ ಸಹಿತ ದೂರನ್ನ ನೀಡಿದ್ರು ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ಜರುಗಿಸ್ತಾ ಇಲ್ಲ. ಗಣಿ ಇಲಾಖೆಯ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು, ಮರಳು ವಶಕ್ಕೆ ಪಡೆಯದೆ ಬಿಟ್ಟಿದ್ದಾರೆ ಎಂಬುದಾಗಿ, ಇನ್ನು ಅಧಿಕಾರಿಯನ್ನ ರಕ್ಷಣೆ ಮಾಡುವಂತಹ ಉದ್ದೇಶದಿಂದ ಈ ಒಂದು ಪ್ರಕರಣವನ್ನ ಮುಚ್ಚಿ ಹಾಕುವಂತಹ ಯತ್ನ ನಡೀತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. जीरो एक बऱ्यात नाही. हां 01 ಐತಪ್ಪ ಬರಿಸ್ಬಿಟ್ಟ ಅದನ್ನ ಬರಿಪ 01 ಅಮ್ಮ ಕೆಲಸ ಆತಂದ ಏನು ಖರ್ಚು ಬರುತ್ತೆ 12,000 ರಕ್ತನ 3 ಬಟ್ಟೆ ಇಲ್ಲಿ ಅಡ್ಡಮನೆ ಕೊಡ್ತೀನಿ 26 ಅಡ್ಡಮನೆ ಅದ್ರ ಮೇಲೆ ಕೊಡಂಗಿಲ್ಲ ಬಿಡಂಗಿಲ್ಲ. ಅದು ಯಾಕೋ ಏನಾಗ್ತೈತಲ್ಲ ಎಡಗುತ್ತೆ ಅಂತೀನಿ ಅವಾಗ ಅಂಗಡಿ ಹೋಗಿ ಐದಾತ್ರಿ ಸುತ್ತ ನೆಪ್ಪಗಾಗಿತ್ತು. ನಿನ್ನೆ 92 93 ಬರ್ಸಿರಿ. ಮಧ್ಯಾಹ್ನ ಬೈ ಹೇಳ್ತೀನಿ. ನಿನ್ನೆ ಮತ್ತೆ ಯಾಕೆ ಫಸ್ಟ್ ಬರ್ಸಿದಂದ ಕೆಲಸಂಗ 9 ಮ್ಯಾಗ ಇದ್ದಿಲ್ಲ ಹೇಳಕ್ಕೆ 95 ಜನ 93 92 ಆಯ್ತು ಒಂದು ಅದು ಆಯಿತು 50-55 ಬರ್ತಾರೆ 55. ಬೆಳಗಾವಿ ಐಪಿಎಸ್ ಅಧಿಕಾರಿ ಜಮೀನಿನಲ್ಲಿ ಅಕ್ರಮ ಮರಳು ಸಂಗ್ರಹವಾಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ.
ಮಟ್ಕಾ ದಂಧೆಯ ಬಗ್ಗೆಯೂ ಕೂಡ ದೂರು ಕೇಳಿ ಬರ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನದಾಗಿ ಮಾತನಾಡ್ಲಿಕ್ಕೆ ನಮ್ಮ ಜೊತೆಗೆ ಏನು ದೂರನ್ನ ನೀಡಿರುವಂತಹ ವಿನೋದ್ ಚಕ್ರವರ್ತಿ ಅವರು ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ವಿನೋದ್ ಅವರೇ, ಏನು ನೋಡ್ತಾ ಇದ್ವಿ ಈಗ ಬೆಳಗಾವಿ IPS ಅಧಿಕಾರಿ ಜಮೀನಿನಲ್ಲಿ ಏನು ಅಕ್ರಮ ಮರಳು ಸಂಗ್ರಹವಾಗಿದೆ, ಜೊತೆಗೆ ಮಟ್ಕಾ ದಂಧೆಯ ಬಗ್ಗೆಯೂ ಕೂಡ ಒಂದು ದೂರು ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಹಾ ಸರ್, ನಮಸ್ಕಾರ, ಹೇಳಿ ಸರ್. ಈ ಅಕ್ರಮ ಮರಳು ಶೇಖರಣೆಗೊಂಡಿದ್ದರ ಬಗ್ಗೆ ಐಗಳಿ ಗ್ರಾಮದಲ್ಲಿ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಐಗಳಿ ಗ್ರಾಮದಲ್ಲಿ ಮರಳು ಇರೋದು ಅಕ್ರಮವಾಗಿ. ಅಲ್ಲಿ ಸುಮಾರು 1 ರಿಂದ 1.5 ಎಕರೆ ಅಕ್ರಮವಾಗಿ ಮರಳು ಸಂಗ್ರಹ ಮಾಡಿದ್ದಾರೆ ಅಲ್ಲಿ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು 27ನೇ ತಾರೀಕು ಸ್ಥಳೀಯ ಅಧಿಕಾರಿಗಳಿಗೆ ನಾನು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ತೇನೆ. ಸ್ಥಳೀಯ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ ಇಲ್ಲಿವರೆಗೂ. ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಸಚಿವರಿಗೆ, ನಿರ್ದೇಶಕರಿಗೆ ಎಲ್ಲರಿಗೂ ನಾನು ದೂರು ಕೊಟ್ಟಿದ್ದೀನಿ ಇವಾಗ. ಅದಕ್ಕೋಸ್ಕರ ನ್ಯಾಯ ಸಿಗುತ್ತಂತ ನನಗೆ ಭರವಸೆ ಇದೆ. ಒಂದ್ ವೇಳೆ ನ್ಯಾಯ ರಿಪ್ಲೈ ಏನ್ ಬರುತ್ತಂತ ಕಾಯ್ದು ಮುಂದಿನ ನನ್ನ ಕಾನೂನು ಹೋರಾಟವನ್ನು ಮುಂದುವರಿಸ್ತೀನಿ. ಅಲ್ಲ ಸರ್, ಅಂದ್ರೆ ಈಗ ತಾವು ಹೇಳ್ತಾ ಇದ್ರಿ ಅಲ್ಲಿನ ಸ್ಥಳೀಯ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ವಿ ಅಂತ. ಆ ಕಡೆಯಿಂದ ಏನಂತಾರೆ ರೆಸ್ಪಾನ್ಸ್ ಬಂತು ಸರ್? ಏನು ಕ್ರಮಗಳನ್ನ ತೆಗೆದುಕೊಂಡಿಲ್ವಾ? ಅನಧಿಕೃತ ಅಂತ ಹೇಳಿ ಒಂದು ನೋಟಿಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು. 15 ಡೇಸ್ ಏನೋ ಕಾಲಾವಕಾಶ ಕೊಟ್ಟಿದ್ದಾರೆ ಅವ್ರಿಗೆ. ಬಟ್ ಇಲ್ಲಿವರೆಗೂ ನನ್ನ ಅವ್ರು ಕಾಂಟ್ಯಾಕ್ಟ್ ಮಾಡಿಲ್ಲ, ಅವ್ರು ಏನ್ ಕ್ರಮ ತಗೊಂಡಿದ್ದಾರೆ ಅಂತ ಹೇಳೂ ಇಲ್ಲ. ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿಗಳಿಗೆ ದೂರು ಕೊಟ್ಟಿದ್ದೀನಿ. ನೋಡೋಣ ರಿಪ್ಲೈ ಏನ್ ಬರುತ್ತಂತ ನಾನು ವೇಟ್ ಮಾಡ್ತಿದ್ದೀನಿ. ಎಷ್ಟು ದಿನದಿಂದ ಈ ರೀತಿ ನಡೀತಾ ಇದೆ ಸರ್? ಇದು ಸುಮಾರು ದಿನದಿಂದ ಅಲ್ಲಿ ಅಕ್ರಮವಾಗಿ ಮರಳು ನಡೀತಾನೆ ಇದೆ ಸರ್ ಅಲ್ಲಿ. ಕೆಲವೊಂದು ಮನೆಗಳಿಗೂ ಮನೆ ಕಟ್ಟಕ್ಕೂ ಅಲ್ಲಿ ಮರಳು ತಂತಂದು ಸುರಿತಾ ಇದ್ದಾರೆ. ಆಮೇಲೆ ಇದು ಸರ್ವೆ ನಂಬರ್ 250 ನಲ್ಲಿ ಸುಮಾರು 1.5 ಎಕರೆ ಮರಳು ಶೇಖರಣೆ ಆಗಿದೆ. ಈ ತರ ಮರಳು ದಂಧೆ ಅಲ್ಲಿ ಚಾಲ್ತಿಯಲ್ಲೇ ಇದೆ ಸರ್ ಅಲ್ಲಿ ಆ ಕಡೆ. ಸರ್, ಈಗ ಏನು ಮರಳು ದಂಧೆ ನಡೀತಾ ಇದೆ ಅಂತ ತಾವು ಹೇಳ್ತಾ ಇದ್ದೀರಾ, ಇದರಲ್ಲಿ IPS ಅಧಿಕಾರಿಯನ್ನ ಬಿಟ್ಟು ಮತ್ತೆ ಯಾರಾದ್ರೂ ಭಾಗಿಯಾಗಿರುವಂತಹ ಶಂಕೆ ಏನಾದ್ರೂ ವ್ಯಕ್ತವಾಗ್ತಾ ಇದೆಯಾ? ಇಲ್ಲ ಇಲ್ಲ ಇಲ್ಲ, ಅದ್ರ ಬಗ್ಗೆ ನನ್ಗೇನು ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ಇದು ಶೇಖರಣೆಗೊಂಡಿರೋದು ಮಾತ್ರ ಅವರು ಅಧಿಕಾರಿ ಅವರ ಜಮೀನಲ್ಲೇ ಆಗಿರೋದು ಅದು. ಸರ್, ಹಾಗಾದ್ರೆ ತಾವು ಎಷ್ಟು ದಿನಗಳ ಹಿಂದೆ ಅಲ್ಲಿನ ಸ್ಥಳೀಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ರಿ ಸರ್? ನಾನು 27th ಏನೋ ತಂದಿದ್ದೀನಿ ನೋಡಿ ಅವ್ರ ಗಮನಕ್ಕೆ, ನಾನು January 27th. ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿಲ್ವಾ? ಯಾವುದೇ ಕ್ರಮ ಇಲ್ಲ ಸರ್ ಇಲ್ಲಿವರೆಗೂ. ಅಂದ್ರೆ ಏನಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ ಅಂತ ಈಗ ಹೇಳ್ತಾ ಇದ್ದೀರಾ, ಈ ರೀತಿ ಅಕ್ರಮವಾಗಿ ನಡೀತಾ ಇದೆ ಅಂತ ಗೊತ್ತಿದ್ರು ಕೂಡ ಅಧಿಕಾರಿಗಳು ಏನಕ್ಕೆ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ? ದೊಡ್ಡವರ ಪ್ರಭಾವನೂ ಇರಬಹುದು. ಇವಾಗ ಸಾಮಾನ್ಯ ಜನರು ಒಂದು ಟ್ರ್ಯಾಕ್ಟರ್ ಅಲ್ಲಿ ಮರಳು ತಗೊಂಡೋಗರು ಬಿಡಲ್ಲ, ಇವರು ಸ್ಟೇಷನ್ ಕರ್ಕೊಂಡೋಗಿ ಫೈನ್ ಹಾಕ್ತಾರೆ ಅದನ್ನ. ಇಲ್ಲಿ ಸುಮಾರು 1 ರಿಂದ 1.5 ಎಕರೆ ಮರಳು ಬಿದ್ದಿದ್ರು ಯಾವುದೇ ರೀತಿ ಕ್ರಮ ಇಲ್ಲ ಅಂದ್ರೆ ದೊಡ್ಡವ್ರ ಪ್ರಭಾವ ಇದ್ದಾಗ್ಲೇ ಈ ತರ ಮಾಡ್ತಾ ಇದಾರೆ ಅವರು. ಹೌದು. ಸಾಮಾನ್ಯರಿಗೆ ಒಂದು ನ್ಯಾಯ, ದೊಡ್ಡ ಅಧಿಕಾರಿಗೆ IPS IAS ಒಂದು ನ್ಯಾಯ, ಈ ರೀತಿ ಆಗಿದೆ ಸರ್ ಅಲ್ಲಿ ಪರಿಸ್ಥಿತಿ. ಆಮೇಲೆ ನನ್ಗೆ ಆಧಾರ್ ಕಾರ್ಡ್ ತಂದ್ಕೊಡು, ಆಮೇಲೆ ಖುದ್ದಾಗಿ ಬಂದು ಆಫೀಸ್ ಬಂದು ಸಮಜಾಯಿಷಿ ಕೊಡು ಅಂತ ಕರೀತಾ ಇದ್ದಾರೆ ಸ್ಥಳೀಯ ಅಧಿಕಾರಿಗಳು. ಸರ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ರವೀಂದ್ರ ಅವರ ಮೇಲೆ ದೂರು ಕೇಳಿ ಬರ್ತಾ ಇದೆ, ಅವರನ್ನ ತಾವೇನಾದ್ರೂ ಭೇಟಿಯಾಗುವಂತಹ ಪ್ರಯತ್ನ ಮಾಡಿದ್ದೀರಾ? ಯಾರನ್ನ ಹೇಳಿ ಸರ್? ಅದೇ ಈಗ ಏನು IPS ಅಧಿಕಾರಿ ಮೇಲೆ. ಇಲ್ಲ, ನಾನ್ ಏನಕ್ಕೆ ಅವ್ರನ್ನ ಭೇಟಿ ಆಗ್ಬೇಕು ಹೇಳಿ ನೋಡೋಣ. ಅಲ್ಲ, ಅಂದ್ರೆ ಈಗ ದೂರು ಕೇಳಿ ಬರ್ತಾ ಇತ್ತಲ್ವಾ, ತಾವೇನಾದ್ರೂ ಅಥವಾ ಪೊಲೀಸರಿಂದ ಏನಾದ್ರೂ ಕೇಸ್ ದಾಖಲಿಸುವಂತಹ ಸಂದರ್ಭದಲ್ಲಿ? ಇಲ್ಲ, ನನಗೂ ಅವ್ರಿಗೂ ಯಾವುದೇ ಸಂಪರ್ಕ ಇಲ್ಲ. ಅವ್ರನ್ನ ಭೇಟಿ ಆಗೋ ಪ್ರಶ್ನೆನೇ ಇಲ್ಲ, ನಾನು ಆಗೋದು ಇಲ್ಲ. ನಂದೇನಿದ್ರು ಕಾನೂನು ಹೋರಾಟ ನಿರಂತರವಾಗಿ ಚಾಲ್ತಿಯಲ್ಲಿ ಇರುತ್ತದೆ ನಂದು. ಎಸ್ ಸರ್, ಈಗ ತಾವ್ ಹೇಳ್ತಾ ಇದ್ರಿ ಅಲ್ಲಿನ ಸ್ಥಳೀಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ, ಇಲ್ಲಿವರೆಗೂ ಯಾವುದೇ ಕ್ರಮಗಳನ್ನ ತೆಗೆದುಕೊಂಡಿಲ್ಲ ಅಂತ. ಈಗ ಜೊತೆಗೆ ತಾವು ಏನು CM ಹಾಗೆ ಗೃಹ ಸಚಿವರ ಅವ್ರಿಗೂ ಕೂಡ ದೂರನ್ನ ಕೊಟ್ಟಿದ್ದೀರಾ, ಮನವಿಯನ್ನ ಮಾಡಿದ್ದೀರಾ. ತಮ್ಮ ಮುಂದಿನ ಕಾನೂನಾತ್ಮಕ ನಡೆ ಯಾವ ರೀತಿ ಇರುತ್ತೆ ಸರ್? ನೆಕ್ಸ್ಟ್ ಇವ್ರದ್ದು ಏನ್ ರಿಪ್ಲೈ ಬರುತ್ತಂತ ಕಾಯ್ತಾ ಇದ್ದೀನಿ. ಅವ್ರ ರಿಪ್ಲೈ ನೋಡಿ ನ್ಯಾಯ ಸಿಗುತ್ತಂತ ಭರವಸೆ ಇದೆ. ಒಂದ್ ವೇಳೆ ನ್ಯಾಯ ಸಿಗದೇ ಇದ್ದ ಪಕ್ಷದಲ್ಲಿ ಮುಂದಿನ ಕಾನೂನು ಹೋರಾಟವನ್ನು ಮಾಡ್ತೀನಿ. ಈಗ ಇನ್ನೊಂದು ಆರೋಪ ಕೇಳಿ ಬರ್ತಾ ಇದೆ ಸರ್, SP ಅವರ ತಂದೆಯವರು ಕೂಡ ಈ ಒಂದು ಮಟ್ಕಾ ದಂಧೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಮಟ್ಕಾ ದಂಧೆ ಕರ್ನಾಟಕ ರಾಜ್ಯದಲ್ಲಿ ಮಟ್ಕಾ ದಂಧೆ ಕೂಡ ಇಲ್ಲ ಇಲ್ಲಿ. ಅದೊಂದು ಅಕ್ರಮ ಮಟ್ಕಾ ದಂಧೆ ನಮ್ಮ ರಾಜ್ಯದಲ್ಲಿ. ಮಟ್ಕಾ ದಂಧೆ ಬ್ಯಾನ್ ಇದ್ರು ಕೂಡ ರಾಜಾರೋಷವಾಗಿ ಐಗಳಿ ಗ್ರಾಮದಲ್ಲೇನೆ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಐಗಳಿ ಗ್ರಾಮದಲ್ಲಿ ದೇವಸ್ಥಾನದ ಆವರಣದಲ್ಲಿ, ದುರ್ಗಾದೇವಿ ದೇವಸ್ಥಾನದ ಆವರಣದಲ್ಲಿ ಕುಳಿತುಕೊಂಡು ರಾಜಾರೋಷವಾಗಿ ಮಟ್ಕಾ ಬರೀತಿದ್ದಾರೆ. ಈ ದೊಡ್ಡವರ ಪ್ರಭಾವ ಇಲ್ಲದೆ ಬರೆಯಕ್ ಸಾಧ್ಯನಾ? ಕದ್ದು ಮುಚ್ಚಿ ಮಟ್ಕಾ ಬರೆದ್ರೆ ಪೊಲೀಸರು ಬಿಡಲ್ಲ.
ಓಪನ್ ಆಗಿ ಕುತ್ಕೊಂಡು ಬರೀತಿದ್ದಾರೆ ಹೋಲ್ಸೇಲ್ ಆಗಿ. ಓಕೆ. ಹಾ, ಯಾವುದೇ ಕ್ರಮ ಇಲ್ಲ. ಆಮೇಲೆ ಇವರು ಹೈಯರ್ ಆಫೀಸರ್ ಆಗಿರೋದ್ರಿಂದ ಇವು ಕೆಳ ದರ್ಜೆ ಅಧಿಕಾರಿಗಳು ಬರಕ್ಕೆ ಹೆದರ್ತಿರ್ಬೋದು ಅಲ್ಲಿ, ಆ ತರನೂ ಆಗಿರ್ಬಹುದು. ಈ ಎಲ್ಲಾ ಅಕ್ರಮಗಳಿಗೆ ಅಲ್ಲಿ ಕಡಿವಾಣನೇ ಇಲ್ಲ ಸರ್, ಅಲ್ಲಿ ಐಗಳಿಯಲ್ಲಿ. ಓಕೆ. ಹಾ ಸರ್, ಅಂದ್ರೆ ಎಷ್ಟು ದಿನದಿಂದ ಈ ಒಂದು ಮಟ್ಕಾ ದಂಧೆ ಕೂಡ ನಡೀತಾ ಇದೆ ಸರ್? ಮಟ್ಕಾ ದಂಧೆ ಸುಮಾರು ವರ್ಷಗಳಿಂದ ಇವತ್ತಿನವರೆಗೂ ಚಾಲ್ತಿಯಲ್ಲಿದೆ ಐಗಳಿಯಲ್ಲಿ. ಆದ್ರೂ ಕೂಡ ಯಾವುದೇ ಕ್ರಮಗಳನ್ನ ಯಾವುದೇ ಕ್ರಮ ಇಲ್ಲ ಸರ್ ಅಲ್ಲಿ. ಅಂದ್ರೆ ಈಗ ಈ ರೀತಿ ದಂಧೆಗಳೆಲ್ಲ ನಡಿಬೇಕಾದ್ರೆ ಅಧಿಕಾರಿಗಳು, ಪೊಲೀಸರು ದಂಧೆಯನ್ನ ಎಲ್ಲ ನಡೆಸ್ತಾರೆ ಅಂದ್ರೇನು? ಸರ್, ದೊಡ್ಡವ್ರ ಪ್ರಭಾವ ಇದ್ದಾಗ್ಲೇ ಈ ತರ ಓಪನ್ ಆಗಿ ಬರೆಯಕ್ಕಾಗೋದು. ಬೇರೆ ಯಾವ ಹಳ್ಳಿಗಳಲ್ಲಿ ಬರೀತಾರೆ ಕರ್ನಾಟಕದಲ್ಲಿ? ಒಂದು ವಿಡಿಯೋ ತೋರಿಸಿ ನೋಡೋಣ ನನ್ಗೆ, ಒಂದು ವಿಡಿಯೋ ತೋರಿಸಿ. ಓಪನ್ ಆಗಿ ಕುತ್ಕೊಂಡು ಬರೀತಾರೆ, ನೀವೇ ನೋಡಿ ವಿಡಿಯೋದಲ್ಲಿ ಕ್ಲಿಯರ್ ಆಗಿದೆ. ಇನ್ನೂ ಬೇಕಿದ್ರೆ ನನ್ನ ಹತ್ರ ಇನ್ನೂ 5-6 ವಿಡಿಯೋಸ್ ಇದೆ, ಅದು ಕಳಿಸ್ತೀನಿ ನಿಮ್ಗೆ. ಹಾ, ಇದಕ್ ಸಂಬಂಧಪಟ್ಟಂಗೆ. ಹಾಗಾದ್ರೆ ಇದ್ರ ಹಿಂದೆ ಯಾರೋ ದೊಡ್ಡ ವ್ಯಕ್ತಿಯ ಕೈವಾಡ ಇದೆ, ಅವರ ಒಂದು ಪ್ರಭಾವ ಇದೆ ಅಂತ ತಾವ್ ಹೇಳ್ತಾ ಇದ್ದೀರಾ? 100% ಸತ್ಯ ಸರ್. ದೊಡ್ಡವರು ಪ್ರಭಾವ ಇದ್ದಿದ್ದಕ್ಕೇನೆ ಈ ತರ ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ನಡೀತಾ ಇರೋದು. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಅದು ಕಡಿವಾಣ ಹಾಕಿರೋರು. ಈ ಅಕ್ರಮಗಳು ಸರ್ಕಾರ ತಮ್ಮ ಗಮನವನ್ನು ಈ ಕಡೆ ಬಗೆಹರಿಸಿ ಇಲ್ಲಿ ನ್ಯಾಯ ಕೊಡಿಸ್ಬೇಕಂತ ನಂದು ಹೋರಾಟ ನಡೀತಾ ಇದೆ ಸರ್, ಮತ್ತೇನಿಲ್ಲ. ಧನ್ಯವಾದಗಳು ಸರ್, ಈಡೆನ್ಸ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ನೋಡ್ತಾ ಇದ್ವಿ, ಬೆಳಗಾವಿಯ IPS ಅಧಿಕಾರಿಯ ಜಮೀನಿನಲ್ಲಿ ಮರಳು ಸಂಗ್ರಹವಾಗ್ತಾ ಇರುವಂತದ್ದು. ಕುಂದಾನಗರದಲ್ಲಿ ಅಕ್ರಮ ಮರಳು ಮಟ್ಕಾ ದಂಧೆಯ ಜಾಡು ಬಿಟ್ಟಿದೆ ಎಂಬುದಾಗಿ ಕೂಡ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಸಿಎಂ ಹಾಗೂ ಗೃಹ ಸಚಿವರ ಗಮನಕ್ಕೆ ಕೂಡ ಈಗ ತರಲಾಗಿದೆ. ಇನ್ನು ಮಟ್ಕಾ ಹಾಗೂ ಮರಳು ದಂಧೆಗೆ ಬೆಳಗಾವಿಯ ಮಂದಿ ಹೈರಾಣಾಗಿ ಹೋಗಿರುವಂತದ್ದು. ಒಂದು ರೀತಿಯಲ್ಲಿ ಅಧಿಕಾರಿಗಳು ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಎಂಬುದಾಗಿ ಸಂಶಯ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ರವೀಂದ್ರ ಕೆ ಗದಾಡಿ ವಿರುದ್ಧ ಅಕ್ರಮ ಮರಳು ಸಂಗ್ರಹಣೆಯ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಮಾನವ ಹಕ್ಕುಗಳ ಜಾರಿ ನಿರ್ದೇಶನಾಲಯ ಬೆಳಗಾವಿ ವಿಭಾಗದ SP ರವೀಂದ್ರ ಅವರ ವಿರುದ್ಧವಾಗಿ ಆರೋಪ ಕೇಳಿ ಬರ್ತಾ ಇದೆ. ದಾಖಲೆ ಸಹಿತವಾಗಿ ದೂರನ್ನ ನೀಡಿದ್ರು ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ. ಅಥಣಿ ತಾಲೂಕಿನ ಐಗಳಿ ಗ್ರಾಮದಲ್ಲಿ ಈ ಒಂದು ಅಕ್ರಮ ನಡೀತಾ ಇರುವಂತದ್ದು. ಮರಳು ಸಂಗ್ರಹ 1.30 ಎಕರೆ ಜಮೀನಿನಲ್ಲಿ ಅಕ್ರಮವಾಗಿ ಮರಳನ್ನ ಹಿಡಿಸಲಾಗ್ತಾ ಇದೆ. ಅಧಿಕಾರಿಯ ರಕ್ಷಣೆಯನ್ನ ಮಾಡಲು ಈ ಒಂದು ಪ್ರಕರಣವನ್ನ ಮುಚ್ಚಿ ಹಾಕುವಂತಹ ಯತ್ನ ಕೂಡ ನಡೀತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಅಂಗಡಿ ನಿನ್ನೆ 92-93 ಬರ್ಸಿರಿ. ಮಧ್ಯಾಹ್ನ ಬೈ ಹೇಳ್ತೀನಿ. ನಿನ್ನೆ ಮತ್ತೆ ಯಾಕೆ ಫಸ್ಟ್ ಬರ್ತೀವಿ ಅಂದ್ರೆ ಕೆಲಸಂಗ 9 ಮ್ಯಾಗ ಇದ್ದಿಲ್ಲ. 95 ಜನ 93-92 ಆಯ್ತು. ಅದು ಆಯ್ತು 50-55 ಬರ್ತಾರೆ. ಅದು 100 ಹಚ್ಚಬೇಕು. ಅಕ್ಕೆಲ್ಲ ಮಾಡ್ಬೋದು. ಇದಕ್ಕೆ ಅಂತೀರಿ ಚೇಂಜ್ ಕೊಡ್ತಂತ ರೊಕ್ಕ 100 ತಗೊಂಡು ಆಡಿದ ನಾನು ಉಳಿಸಿದ ಅಷ್ಟು ಹೇಳಕ ನೋಡ್ತಾರೆ. ಚಲೋ
ಕುಂದಾನಗರಿಯಲ್ಲಿ ಅಕ್ರಮ ಮರಳು ಮತ್ತೆ ಮಟ್ಕಾ ದಂಧೆಯ ನಡೀತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಬೆಳಗಾವಿಯ IPS ಅಧಿಕಾರಿ ಜಮೀನಿನಲ್ಲಿ ಮರಳು ಸಂಗ್ರಹವಾಗ್ತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಹಾಗೂ ಗೃಹ ಸಚಿವರಿಗೆ ಈಗಾಗಲೇ ದೂರನ್ನ ಕೂಡ ನೀಡಲಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಈಗಾಗಲೇ ವಕೀಲರಾದಂತಹ ದೂರುದಾರರಾದಂತಹ ವಿನೋದ್ ಚಕ್ರವರ್ತಿ ಅವರ ಜೊತೆಗೂ ಮಾತನಾಡಿದ್ವಿ. ಅವರು ಕೂಡ ಸಾಕಷ್ಟು ಮಾಹಿತಿಗಳನ್ನ ನೀಡಿದ್ರು. ಏನು ಕಳೆದ ತಿಂಗಳು ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯ ಅಧಿಕಾರಿಗಳ ಗಮನಕ್ಕೂ ಕೂಡ ತರಲಾಗಿತ್ತು, ಕಂಪ್ಲೇಂಟ್ ಅನ್ನ ಕೂಡ ನೀಡಲಾಗಿತ್ತು. ಈ ರೀತಿ ಅಕ್ರಮವಾಗಿ ನಡೀತಾ ಇದೆ ಎಂಬುದಾಗಿ. ಆದ್ರೆ ಸ್ಥಳೀಯ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಳದೇ ಇರೋದ್ರಿಂದ ಏನು ಮುಖ್ಯಮಂತ್ರಿಯವರಿಗೆ ಜೊತೆಗೆ ಗೃಹ ಸಚಿವರಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ದೂರನ್ನ ನೀಡಲಾಗಿರುವಂತದ್ದು. ಒಂದು ರೀತಿಯಲ್ಲಿ ಏನು ನಾವು ಮಾತನಾಡ್ತಾ ಇದ್ವಿ ವಿನೋದ್ ಚಕ್ರವರ್ತಿ ಅವ್ರ ಜೊತೆಗೆ, ನನಗೆ ನಂಬಿಕೆ ಇದೆ ನ್ಯಾಯ ಸಿಗುತ್ತೆ, ಇಲ್ಲಿ ಅಕ್ರಮ ನಡೀತಾ ಇದೆ ಅನ್ನೋದೇ ನಿಜ. ಆದ್ರೆ ನನಗೆ ನ್ಯಾಯ ಸಿಗುತ್ತೆ ಅನ್ನುವಂತಹ ನಂಬಿಕೆ ಇದೆ, ವಿಶ್ವಾಸವಿದೆ, ಕಾನೂನಾತ್ಮಕವಾಗಿ ನಾನು ಹೋರಾಡ್ತೇನೆ ಎಂಬುದಾಗಿ ಕೂಡ ವಿನೋದ್ ಅವರು ಹೇಳ್ತಾ ಇದ್ರು. ಇನ್ನು ಇದಕ್ಕೆ ಸ್ಪಷ್ಟನೆಯನ್ನ ಕೇಳಲಿಕ್ಕೆ ಏನು IPS ಅಧಿಕಾರಿಯಾದಂತಹ ರವೀಂದ್ರ ಕೆ ಗದಾಡಿ ಅವ್ರ ಜೊತೆಗೂ ನಾವು ಸಂಪರ್ಕಕ್ಕೆ ತರಲು ಪ್ರಯತ್ನಿಸಿದ್ವಿ. ಅವರೇನೋ ಒಂದು ಕಾರ್ಯಕ್ರಮದಲ್ಲಿದ್ದಾರಂತೆ. ಅಥವಾ ತಮ್ಮ ಹೊಲದಲ್ಲಿ ತಮ್ಮ ಜಮೀನಿನಲ್ಲಿ ಇಷ್ಟೊಂದು ಮರಳು ಸಂಗ್ರಹಣೆ ಮಾಡಿದ್ದಾರೆ ಅಂತ ಅಂದ್ರೆ ಒಂದ್ ರೀತಿ ಅವ್ರಿಗೆ ದಂಡವನ್ನ ವಿಧಿಸುವಂತಹ ಕೆಲಸವನ್ನ ಪೊಲೀಸರೇ ಮಾಡ್ತಾರೆ. ಆದ್ರೆ ಈಗ IPS ಅಧಿಕಾರಿಯಾದಂತಹ ಇವರ ಒಂದು ಜಮೀನಿನಲ್ಲೇ ಇಷ್ಟೊಂದು ಅಕ್ರಮ ಏನು ಮರಳು ಸಿಗ್ತಾ ಇದೆ. ಆದ್ರೂ ಕೂಡ ಏನಕ್ಕೆ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ? ಸಂಬಂಧಪಟ್ಟಂತೆ ಈಗಾಗಲೇ ಏನು ದೂರನ್ನ ಕೂಡ ನೀಡಲಾಗಿರುವಂತದ್ದು, ಆದ್ರೂ ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇಲ್ಲ. ಇದೊಂದು ಕಡೆ ಆದ್ರೆ, ಇನ್ನೊಂದು ಕಡೆ ಇವರ ತಂದೆಯವರೇ ಈ ಒಂದು ಮಟ್ಕಾ ದಂಧೆಯನ್ನ ನಡೆಸ್ತಾ ಇದ್ದಾರೆ ಎಂಬುದಾಗಿ ಕೂಡ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಎಲ್ರಿಗೂ ಗೊತ್ತಿರುವಂತಹ ವಿಷಯ, ಕರ್ನಾಟಕದಲ್ಲಿ ನಮ್ಮ ರಾಜ್ಯದಲ್ಲಿ ಮಟ್ಕಾ ದಂಧೆಯನ್ನ ಏನು ಬ್ಯಾನ್ ಮಾಡಲಾಗಿರುವಂತದ್ದು. ಆದ್ರೂ ಕೂಡ ಇಷ್ಟೊಂದು ಓಪನ್ ಆಗಿ ಈ ಒಂದು ಮಟ್ಕಾ ದಂಧೆಯಲ್ಲಿ ಭಾಗಿಯಾಗಿದ್ದಾರೆ. ಆದ್ರೂ ಕೂಡ ಅಲ್ಲಿನ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ ಅನ್ನೋದನ್ನ ನೋಡಿದ್ರೆ, ಅದು ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿಯಾಗಿ ಮಟ್ಕಾ ದಂಧೆಯನ್ನ ನಡೆಸ್ತಾ ಇದ್ದಾರೆ. ಅದರಲ್ಲೂ ಪಾಯಿಂಟ್ ಮಾಡಿ ಹೇಳ್ತಾ ಇದ್ದೇವೆ, ಅಧಿಕಾರಿಯ ತಂದೆಯವರು ಈ ಒಂದು ಮಟ್ಕಾ ದಂಧೆಯಲ್ಲಿ ಭಾಗಿಯಾಗಿರುವಂತದ್ದು. ಆದ್ರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ ಅನ್ನೋದನ್ನ ನೋಡಿದ್ರೆ ಒಂದ್ ರೀತಿಯಲ್ಲಿ ಡೌಟ್ ಬರದಂತೂ ನಿಜ ಈ ಒಂದು ವಿಷಯದಲ್ಲಿ. ಸರಿಪ ಅದು ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಈ ಕೋರ್ಸ್ನ. 30 ಡೇಸಿಂದ 45 ಡೇಸು ಇರುತ್ತೆ ಕ್ರ್ಯಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.